ಇವ್ರು ಮಾಡಿದ್ದಾರೆ ಅಂದ್ರೆ ಮತ್ತೊಬ್ರು ಅದನ್ನ ವಿರೋಧ ಮಾಡೋದು, ಅವ್ರು ಮಾಡಿದಾಗ ಇವ್ರು ವಿರೋಧ ಮಾಡೋದು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮಧ್ಯಪ್ರದೇಶದಲ್ಲಿ ಒಂದೇ ಭಾರತಿನ ಟ್ರೈನ್ಗಳ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಡಿದಂಥ ಒಂದು ಭಾಷಣದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡಿನ ಉಲ್ಲೇಖವನ್ನ ಮಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಪ್ರಧಾನಿ ಅವರ ಮಾತು ಕೇಳಿ. इजिप्ट में आज से 80-90 साल पहले 3 तलाक की प्रथा को समाप्त कर दिया. हमसे 90 साल पहले. अगर 3 तलाक इस्लाम का जरूरी अंग है तो पाकिस्तान में क्यों नहीं होता भाई? तो इंडोनेशिया में क्यों नहीं होता? तो कतर, जॉर्डन, सीरिया, बांग्लादेश, ये तो सारे मुस्लिम बस्ती वाले देश हैं. वहां पर उनको बंद क्यों कर दिया? कि भारत के संविधान में भी नागरिकों के समान अधिकार की बात कही गई है. ये लोग हम पर आरोप लगाते हैं और सुप्रीम कोर्ट ने बार बार कहा है. सुप्रीम कोर्ट डंडा मारती है, कह रही है कॉमन सिविल कोड लाओ. ಇದರಲ್ಲಿ ಸಂವಿಧಾನದ ಒಂದಷ್ಟು ಪರಿಚ್ಛೇದಗಳ ಉಲ್ಲೇಖ ಕೂಡ ಆಗೋಗುತ್ತೆ. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ದೇಶದ ಐಕ್ಯತೆಯ ದೃಷ್ಟಿಯಿಂದ ಏಕರೂಪ ನಾಗರಿಕ ಸಂಹಿತೆಯ ಅವಶ್ಯಕತೆ ಇದೆಯಾ? ನಾಗರಿಕ ಸಂಹಿತೆ ಮತ್ತೆ ನಾಗರಿಕತೆ ಇದೆರಡರ ನಡುವಿನ ಸಂಬಂಧ ಏನು? ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು ನಾಯಕರು ಆದ ರಮೇಶ್ ಬಾಬು ಅವರು. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ. ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಮತ್ತು ಸಮುದಾಯದಲ್ಲೇ ನಾಯಕರಾಗಿ ಗುರುತಿಸಿಕೊಂಡಿರುವಂತ ಅಬ್ದುಲ್ ರಜಾಕ್ ಅವರು ಕೂಡ ಇವತ್ತು. ನಮಸ್ಕಾರ ಅಬ್ದುಲ್ ರಜಾಕ್ ಅವರೇ. ಬಿಜೆಪಿಯಿಂದ ಮಹೇಶ್ ಅವರಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಅಶ್ವಿನ್ ಕುಮಾರ್ ಅವರು ಇದ್ದಾರೆ JDS ನಿಂದ. ನಮಸ್ಕಾರ ಅಶ್ವಿನ್ ಅವರೇ, ಸ್ವಾಗತ ನಿಮ್ಗೆ. ಮೊದಲನೇದಾಗಿ ಯಾವ ಸಮುದಾಯಕ್ಕೆ ಆತಂಕ ಅಂತ ಬಿಂಬಿಸಲಾಗ್ತಿದೆ ಅವ್ರ ಜೊತೆನೆ ಮಾತನಾಡಿಸಿ ಶುರು ಮಾಡಿ. ಈಗ ಬಿಜೆಪಿ ತಂದ ತಕ್ಷಣ ಅಬ್ದುಲ್ ರಜಾಕ್ ಅವರೇ ಮುಸ್ಲಿಮನ್ನೇ ಗುರಿಯಾಗಿಸಿ ತಂದ್ರು, ಆಂಟಿ ಕನ್ವರ್ಷನ್ ಬಿಲ್ ತಂದ್ರೆ ಕ್ರಿಶ್ಚಿಯನ್ನನ್ನೇ ಗುರಿಯಾಗಿಸಿ ತಂದ್ರು. ಆದ್ರೆ ನೀವು ಕೇರಳಾಗ ಹೋಗಿ ನೋಡಿ, ಪಾದ್ರಿಗಳ ಆಂಟಿ ಕನ್ವರ್ಷನ್ ಬಿಲ್ ಬೇಕು ಅಂತ ಕೇಳ್ತಿದ್ದಾರೆ. ಅವ್ರು ಯಾವ ಸಮುದಾಯದವರು? ಕ್ರಿಶ್ಚಿಯನ್. ದೇಶ ಅಂದಮೇಲೆ ಒಂದ್ ಕಡೆ ಈ ತರ ಮಾತಾಡ್ತಾರೆ, ಒಂದ್ ಕಡೆ ಆ ತರ ಮಾತಾಡ್ತಾರೆ. 2018ರಲ್ಲಿ ಲಾ ಕಮಿಷನ್ ಅನ್ನ ಘಟಿಸಿ ಇದೇ ಕೇಂದ್ರ ಸರ್ಕಾರ ಅನ್ಡಿಸೈರಬಲ್ ಅನ್ನೆಸೆಸರಿ ಅಂತ ಲಾ ಕಮಿಷನ್ನೇ ಹೇಳಿದ್ಮೇಲೆ ಇವತ್ತು ಇವರು ಈಜಿಪ್ಟ್ಗೆ ಹೋಗ್ಬಿಟ್ಟು ಒಂದು ಮಸೀದಿ ಇದು ಮಾಡ್ಬಿಟ್ಟು ಇವತ್ತು ಬಂದ್ಬಿಟ್ಟು ಅಲ್ಲಿ ಪಸ್ಮಾನ್ದ ಮುಸ್ಲಿಮ್ಸ್ಗೆಲ್ಲ ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಔಟ್ರೀಚ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಮುಸಲ್ಮಾನರಿಗೆ ಇದೇನ ಕೊಟ್ಟಿದ್ದೀವರು. ತಾವು ಪ್ರತಿಯೊಂದು ರೂಲನ್ನು ಫಾಲೋ ಮಾಡೋಕ್ಕೆ ರೆಡಿ, ಇವತ್ತಲ್ಲ ಆ ಕಾಲದಿಂದನೇ ಫಾಲೋ ಮಾಡ್ತಿದ್ದೀವಿ. ಆರ್ಕಿಟೆಕ್ಟ್ಸ್ ಆಫ್ ಮಾಡರ್ನ್ ಇಂಡಿಯಾ ಏನು ಮಾಡಿದ್ರು ಅಂದರೆ ಪ್ರಮಾಣ ಮಾಡಿದ್ರು, ಆಯ್ತಪ್ಪ ಇದು ನಿಮ್ಮ ಪರ್ಸನಲ್ ಲಾ ಕಡೆ ಇಟ್ಕೊಳ್ರಿ ಇದನ್ನು ಅಂತ ಹೇಳ್ಬಿಟ್ಟು. ಆವಾಗ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಹಿಂದೂ ಕೋಡಲ್ಲೂ ಅವ್ರು ಏನು ಹೇಳಿದ್ರು, ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ರಿಬೇಟ್ ಸಿಕ್ಕುತ್ತಿದ್ರೆ. ಆದರೆ ಮುಸಲ್ಮಾನ ಇವತ್ತುವರೆಗೂ ಹೋಗ್ಬಿಟ್ಟು ಇಲ್ಲ ಇದು ಹಿಂದೂಗಳಿಗೆ ಇನ್ಕಮ್ ಟ್ಯಾಕ್ಸಲ್ಲಿ ರಿಬೇಟ್ ಸಿಗ್ತಾ ಇದೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಮುಸಲ್ಮಾನರಿಗೂ ಸಿಗಬೇಕು ಅಂತ ಯಾವ್ದಾದ್ರು ಕ್ರೈಸ್ತ ಹೋಗ್ಬಿಟ್ಟು ಕ್ರಿಶ್ಚಿಯನ್ರಿಗೂ ಸಿಗಬೇಕು ಅಂತ ಕೇಳಿದ್ನ? ಇಲ್ವಲ್ಲ. ನಾವು ಇಷ್ಟು ದಿನ ಬಹಳ ಚೆನ್ನಾಗಿ ಹೇಳಿದಿರಿ, ಕೇಳಬೇಕು ಅಂತೀನಿ. ಡೈರೆಕ್ಟಿವ್ ಅಲ್ಲ, ಯಾಕೆ ಅಂದ್ರೆ ಅದೇ 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 ನೋಡಿ, ನಿಮಗ್ ಸಿಗದೆ ಇರೋದು ಒಬ್ರಿಗೆ ಸಿಗ್ತಿದೆ ಅಂದ್ರೆ ಸಮಾನತೆ ಎಲ್ಲುಳಿತು? ಅದೇ ಸಂವಿಧಾನದ ವಿರುದ್ಧ ನಾವು ಸುಮ್ನಿದೀವಲ್ಲ. ಯಾಕೆ ಸುಮ್ನಿದ್ದೀರಿ? ಕೇಳಿ ಇವಾಗ ಅದನ್ನ ಆ ಮಾತು ಎತ್ಕೊಳ್ಳೋದು ಬೇಡ. ಇವಾಗ ನಾನ್ ಕೇಳ್ತಿರೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನೇನು ಹೇಳಿದೆ. ಸಾರಾಯಿಯನ್ನ ಬ್ಯಾನ್ ಮಾಡಬೇಕು ಅಂತಿದೆ, ಯಾಕೆ ಮಾಡಲ್ಲ ಇವರು? ಸಾರಾಯಿ ಬ್ಯಾನ್ ಮಾಡಿ, ಎಲ್ರಿಗೂ ಸಮವಾದ ಇನ್ಕಮ್ ಇರಬೇಕು ಅಂತ ಹೇಳಿಲ್ವಾ ಸಂವಿಧಾನದಲ್ಲಿ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಅದನ್ನ ತಗೋಬರ್ರಿ. ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಫಸ್ಟ್ ಆಫ್ ಆಲ್ ಕೋರ್ಟ್ ಹೇಳಿ ಮಾಡುವಂತದ್ದಲ್ಲ, ಯಾಕಂದ್ರೆ ಲೆಜಿಸ್ಲೇಚರ್ ಗೆ ಕೋರ್ಟ್ ಅಡ್ವೈಸ್ ಮಾಡಕ್ ಆಗೋದಿಲ್ಲ. ಹೌದು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಇಸ್ ಓನ್ಲಿ ಅ ಡೈರೆಕ್ಟಿವ್ ಅಂಡ್ ನಾಟ್ ಅನ್ ಆರ್ಡರ್. ರೆಫರೆನ್ಸ್ ಪಾಯಿಂಟ್ ಅದು ಅಲ್ವಾ? ನಮಗೆ ಕ್ಲಾರಿಟಿ ಇದೆ ಅದ್ರ ಬಗ್ಗೆ. ವಾಟ್ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಸೇ? unless the nation is ready. ಅಂಬೇಡ್ಕರ್ ಹೇಳಿದ್ದು ಅಂಬೇಡ್ಕರ್ ಅವ್ರು ಹೇಳಿದ್ರು, ಅಂಬೇಡ್ಕರ್ ಇಸ್ ಅ ಪ್ರೊಪೋನೆಂಟ್ ಆಫ್, ಫಸ್ಟ್ ಆಫ್ ಆಲ್ ಇಸ್ ಅ ಪ್ರೊಪೋನೆಂಟ್ ಆಫ್ UCC ಏನೋ ಸಿವಿಲ್ ಕೋಡ್. ಅಂಬೇಡ್ಕರ್ ಅವರು ಸಾಕಷ್ಟು ಬಾರಿ ಮಾತನಾಡ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಇದರ ಅವಶ್ಯಕತೆ ಇದೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ, ಸ್ಟೇಟ್ ಶಾಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ UCC ಥ್ರೂಔಟ್ ದ ಟೆರಿಟರಿ. Article 44, Part 4. It was incorporated into the Constitution as a provision that would be fulfilled when the nation is ready to accept it and the Uniform Civil Code can gain
ಸೋಷಿಯಲ್ ಅಕ್ಸೆಪ್ಟೆನ್ಸ್. Okay, who will decide? ಅದಕ್ಕೋಸ್ಕರನೇ Who will decide when we ಅದಕ್ಕೋಸ್ಕರನೇ are- ಇವತ್ತು ಅಲ್ಲ, ಯಾರು ಪ್ರತಿಯೊಂದು decide? ಜಾತಿ ಧರ್ಮ ಯಾರು decide? ಎಲ್ಲರ ಹತ್ರ ಅಬ್ದುಲ್ ರಜಾಕ್ ಅವರು ಯಾರು decide ಮಾಡ್ತಾರೆ? ಲಾ ಕಮಿಷನ್ ರೆಡಿ ಅನ್ನೋದು ಏನು ಮಾನದಂಡ ಏನು? ಲಾ ಕಮಿಷನ್ ಯಾಕೆ ಹೇಳ್ತು ಅನ್ಡಿಸೈರಬಲ್ ಅಂತ? ಇದೇ ಮೋದಿ ಸರ್ಕಾರಕ್ಕೆ. ಆಯ್ತಪ್ಪ, ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ರೆ ಬೇರೆ ಮಾತು. ಅವತ್ತು ಹೇಳಿದ್ ಲಾ ಕಮಿಷನ್ ನಿಮಗೆ ಬೇಕು. ಇವತ್ತು 5 ವರ್ಷದಲ್ಲಿ ರೆಡಿ ಆಯ್ತಾ ದೇಶ? ಇವತ್ತು 5 ವರ್ಷದಲ್ಲಿ ದೇಶ ರೆಡಿ ಆಯ್ತಾ? ನಿಮಗೆ ಅವತ್ತು ಬೇಕಾಗಿಲ್ಲ ಲಾ ಕಮಿಷನ್, ಇವತ್ತು ನಿಮಗೆ ಬೇಡವಾಯ್ತಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಲ್ಸೋ ಸೆಡ್ UCC should not be implemented until the nation is ready. Who decided that the nation is ready? If the government continues to implement, it will be the death of democracy. ಸರ್ ನೋಡಿ, ಇದು ನಾವು 1837 1948 there are multiple times. I'll tell you, ಶಾಬಾನೋ ಕೇಸಲ್ಲಿ ಏನಾಯ್ತು ಸರ್? ಶಾಬಾನೋ ಕೇಸ್ 1985. ಬಿಲ್ಕಿಸ್ ಬಾನೋ ಬಗ್ಗೆ ಮಾತಾಡೋ ಸಂದರ್ಭ ಇರೋದು. ಅದೇ, ಮಜಾ ಇದೆ. ನಾವು ನ್ಯಾಯ ಕೇಳ್ತಿರೋದು ಇವತ್ತು. ಆಯ್ತು. ಬಿಲ್ಕಿಸ್ ಬಾನೋ ಬಗ್ಗೆ ಮಾತಾಡ್ತಿರುವಾಗ ನೀವು ಶಾಬಾನೋ ತಗೊಂಡ್ ಕೂತಿದ್ರ? ಅಲ್ಲ ಬಿಲ್ಕಿಸ್ ಬಾನೋ ನ್ಯಾಯ ಕೊಡಿ ಮೊದಲು. ಆಮೇಲೆ ಶಾಬಾನೋ ಎತ್ಕೊಳ್ಳಿ. ನೀವು ಕೇಳೋದ್ರಲ್ಲಿ ಸಂಪೂರ್ಣ ಅರ್ಥ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತಲ್ಲ. ಸರ್ ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಸರ್ ಶಾಬಾನೋ ಕೇಸು ನಾಗರಿಕ ಸಂಹಿತೆ, ಸರ್ ಬಿಲ್ಕಿಸ್ ಬಾನೋ ಕೇಸು ಅನಾಗರಿಕ ಸಂಹಿತೆ ಸರ್. ಅದು ನಾಗರಿಕ ಅನಾಗರಿಕ ಒಂದೇ ಸಂಹಿತೆ. ಕೇಳಿ, ಈ ದೇಶದಲ್ಲಿ ನ್ಯಾಯ ಬೇಕಾಗಿರೋದು ಯಾರಿಗೆ ಇವತ್ತು? ಮುಸಲ್ಮಾನರಿಗೆ. ಪ್ರಪಂಚದಲ್ಲಿ ಮಾತುಕತೆ ನಡೀತಾ ಇರೋದು ಮುಸಲ್ಮಾನರ ಜೊತೆ ನೀವು ಮಾಡ್ತಿರೋ ಅತ್ಯಾಚಾರ. ಅಲ್ಲಿ ಅಮೆರಿಕಾದಲ್ಲಿ ಕೇಳಿದ್ದು ಅದನ್ನೇ ನಾವು ಕೇಳ್ತಿರೋದು. ಬಿಲ್ಕಿಸ್ ಬಾನೋಗ್ ನ್ಯಾಯ ಕೇಳುವ ಸಂದರ್ಭದಲ್ಲಿ ಆಲ್ರೆಡಿ ಕ್ರಿಮಿನಲ್ ಕೋಡ್, ಇದು ಸಿವಿಲ್ ಕೋಡ್, ವ್ಯತ್ಯಾಸ ಬಂತು. ಸುಪ್ರೀಂ ಕೋರ್ಟ್ ನಾಗರಿಕ ಸಂಹಿತೆ, ಅನಾಗರಿಕ ಸಂಹಿತೆ. ಬಿಲ್ಕಿಸ್ ಬಾನೋ ಬಗ್ಗೆ ಇವತ್ತು ಮಾತಾಡೋದು ಕೇಳಿದ್ರೆ ನೀವು ಇವತ್ತು ಶಾಬಾನೋ ಬಗ್ಗೆ ಮಾತಾಡ್ತೀರಾ? ಅಲ್ಲ, ಇವತ್ತು ಸಿವಿಲ್ ಕೋಡ್, ಕ್ರಿಮಿನಲ್ ಕೋಡ್ ಅಲ್ಲ. ಗೋವಾದಲ್ಲಿ ಆಲ್ರೆಡಿ ಸಿವಿಲ್ ಕೋಡ್ ಇದೆ. ಗೋವಾದಲ್ಲಿ ಆಲ್ರೆಡಿ ಕೋಡ್ ಇದೆ. ಇದೆ. ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ. ಕೇಳಿ, ಅಲ್ಲಿ 25-30 ವರ್ಷದೊಳಗೆ ಅಕಸ್ಮಾತ್ ಮಗು ಹುಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಮದುವೆ ಆಗೋದಕ್ಕೆ ಅವಕಾಶ ಇದೆ. ಇವಾಗ ಇದನ್ನ ನೀವು ಮುಸಲ್ಮಾನರು ಇವತ್ತು ಏನ್ ಮಾಡ್ತಿದ್ದಾರೆ? 4 ಜನ ಮದುವೆ ಮಾಡ್ಬೋದು ಅಂತಿದೆ. ಯಾಕೆ? ಒಬ್ಳದು ಬೈ ಚಾನ್ಸ್ ತೀರೋದ್ಲು, ಮದುವೆ ಮಾಡ್ಕೊಳ್ಳಿ. ಅಕಸ್ಮಾತ್ ಮದುವೆ ಬದುಕಿದ್ದು ಒಬ್ಳು 4 ಮಗು ಆದ್ಮೇಲೂ 2ನೇ ಮದುವೆ ಮಾಡ್ಬಿಟ್ರೆ ನೀವು ನಗಿತಾ ಇವಾಗ ಹೇಳ್ತೀನಿ ಒಂದು ಅದ್ರ ಮೇಲೆ ನಗಣ ಹೇಳಿ ಸರ್. ಈ ದೇಶದಲ್ಲಿ ಅಡಲ್ಟ್ರಿ ಇಸ್ ನಾಟ್ ಅನ್ ಅಫೆನ್ಸ್. ನೀವು ಮದುವೆ ಆಗಿದ್ದು ಬೇರೆ ಎಲ್ಲ ಹೋಗ್ಬಿಟ್ಟು ನೀವ್ ಏನ್ ಮಾಡಿದ್ರು ತಪ್ಪಲ್ಲ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಡ್ಬೋದು, ಆದ್ರೆ ನಮ್ ಧರ್ಮ ಹೇಳಿದ್ರೆ ಆತರ ಮಾಡೋದು ಹರಾಮ್. ಅದನ್ನ ಮಾಡಬೇಡಿ. ಮದುವೆನೇ ಮಾಡ್ಕೊಳ್ಳಿ ಬೇಕಾಗಿದ್ರೆ. ಅವಳನ್ನು ಸಾಕಿ, ಸುಮ್ನೆ ಅವಳನ್ನ ಉಪಯೋಗಿಸಿ. ಇದೇನಾ ನೀವು ಹೆಣ್ಣು ಮಕ್ಕಳು ಕೊಡ್ತಿರೋ ನ್ಯಾಯ? ಅಲ್ಲಪ್ಪ, ಪೇಪರ್ ಮೇಲೆ ತಲಾಕ್ ಅಂತ ಬರ್ದು ಬಾಗಲ ಕೆಳಗಡೆಯಿಂದ ಪೇಪರ್ ನ ಸರಿಸ್ಬಿಟ್ಟು ಅಥವಾ SMS ಮೂಲಕ ತಲಾಕ್ ಅಂತ ಹೇಳಿ ಆ ಮಹಿಳೆನ ಒಬ್ಬಂಟಿಯಾಗಿ ಬಿಡೋದಿಲ್ಲ, ಅದು ಅನ್ಯಾಯ ಅಲ್ವಾ? ಅದ್ಬಿಡಿ ಸರ್. ಏನಾಯ್ತು ಸರ್? ಶಾಬಾನೋ ಕೇಸ್ ಬನ್ನಿ. ಕ್ರಿಮಿನಲ್ ಕೋಡ್ ಏನ್ ಹೇಳ್ತು ಅಂದ್ರೆ ಅವತ್ತಿನ ದಿನ ಶಾಬಾನೋ ಕೇಸ್ ಅಲ್ಲ, ದಿ ಏಜ್ ಆಫ್ 73 she still fought that case. ಅವಳು ಸುಪ್ರೀಂ ಕೋರ್ಟ್ ತನಕ, ಸುಪ್ರೀಂ ಕೋರ್ಟ್ ಹೋಗಿದ್ದು ಅವ್ಳ ಗಂಡ. ಅವತ್ತೇನಾಯ್ತು ಸರ್? ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಮಾಡಿ ಈ ಮುಸ್ಲಿಂ ವೈಫ್ಸ್ ಆಕ್ಟ್ ಅನ್ನೋದನ್ನ 1925 or something like that ಅದನ್ನ ತರೋದನ್ನೇ ನಿಲ್ಲಿಸ್ಬಿಟ್ರು. ಇನ್ ದ ಸೆನ್ಸ್ ದಟ್ ಮುಸ್ಲಿಂ ವಿಮೆನ್ಗೆ ಅದು ಅಪ್ಲೈನೇ ಆಗಬಾರ್ದು. ಯಾಕೆಂದ್ರೆ ಸಂವಿಧಾನ ಅನ್ಯಾಯ. ಆರ್ಕಿಟೆಕ್ಟ್ಸ್ ಆಫ್ ಮಾಡರ್ನ್ ಇಂಡಿಯಾ ಗ್ಯಾರಂಟಿಡ್ ಆರ್ಟಿಕಲ್ 25. ಓಕೆ, ನಿಮ್ಮ ಧರ್ಮವನ್ನ ನಿಮಗ್ ಬೇಕಾದಂಗೆ ನೀವು ಪಾಲಿಸ್ಕೊಳ್ಳಿ. ಆಯ್ತು, ಅದ್ ಹೇಳಿದ್ರಲ್ಲ, ಅದ್ರ ಪ್ರಕಾರ 25 ಅಪ್ಪಿಡ್ದು ನೀವು ಅದ್ರ ಜೊತೆಗೆ ಅಬ್ದುಲ್ ರಜಾಕ್ ಅವರೇ 25 ಜೊತೆ ಐ ವಿಲ್ ಆಡ್ ಟು ಯುವರ್ ಪಾಯಿಂಟ್ ಆರ್ಟಿಕಲ್ 29 ಕೂಡ ತಗೊಳ್ಳಿ. ಪ್ರತಿ ಒಂದು ಧರ್ಮದ ವಿಭಿನ್ನವಾದಂತ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳುವಂತ ಒಂದು ಅಧಿಕಾರ, ಹಕ್ಕು ಕೂಡ ಆರ್ಟಿಕಲ್ 29 ಕೊಡುತ್ತೆ. ರೈಟ್ಸ್ ಟು ಕನ್ಸರ್ವ್ distinct culture. ಇವತ್ತು ಈವಾಗಲೇ ಮಣಿಪುರ ನಿಮ್ಮ ಸಾಂಸ್ಕೃತಿಕ ಹಕ್ಕಿಗಾಗಿ ಮಾನವ ಹಕ್ಕಿನ ಉಲ್ಲಂಘನೆ ಆಗೋದ್ರೆ ನೋಡ್ತಾ ಸುಮ್ಮನೆ ಕೂತಿರ್ತಾರೆ. 2-5 ಮದುವೆನೂ ಮಾಡ್ಕೊಬಹುದು ನಾರ್ತ್ ಈಸ್ಟ್ ಅಲ್ಲಿ, ಟ್ರೈಬಲ್ಸ್ ಅಲ್ಲಿ. ಅದನ್ನು ಎತ್ತಿಡಿತೀರಾ ಇವತ್ತು? ಅಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂತು ಅಂದ್ರೆ ಇಟ್ ಅಪ್ಲೈಸ್. ಆಲ್ರೆಡಿ ಇನ್ನೊಂದ್ ಸ್ವಲ್ಪ ಬೆಂಕಿ ಹಾಕಿ ಆರ್ಕಿಟೆಕ್ಚರ್ ಬೇಕಾಗಿರೋದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ಬೇಕು ಮೋದಿ ಅವರು. ಬಿಟ್ಟು ಕೇವಲ 8 ತಿಂಗಳು ಇವತ್ತು ಚುನಾವಣೆಗೆ ಇಟ್ಕೊಂಡು ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀನಿ. ಆಲ್ರೆಡಿ ನಿಮ್ಮದೇ ರಚಿಸಿದ ಲಾ ಕಮಿಷನ್ ಅನ್ಡಿಸೈರಬಲ್, ಅನ್ವಾಂಟೆಡ್, ಇರ್ರೆಲೆವೆಂಟ್ ಇವತ್ತು ಲಾ ಕಮಿಷನ್ ಕೇಳ್ತಿದೆ ನಿಮ್ಗೆ. ಅದು ಬೇಡ. ಯಾಕೆ ಪ್ರಿನ್ಸಿಪಲ್ಸ್ ಅಲ್ಲಿ
ನಿಮಗೆ ಆಲ್ಕೋಹಾಲ್ ಯಾಕೆ ಬ್ಯಾನ್ ಮಾಡ್ತಿಲ್ಲ? ಬನ್ನಿ ಬೇರೆಯವರು ಎಲ್ರಿಗೂ ಈಕ್ವಾಲಿಟಿ ಕೊಡಿ ಅಂತ ರಮೇಶ್ ಬಾಬು ಡೈರೆಕ್ಟಿವ್ ಪ್ರಿನ್ಸಿಪಲ್. ರಮೇಶ್ ಬಾಬು ಅವ್ರು ಮಾತಾಡ್ತಾರೆ. ಸರ್, ರಾಜಕೀಯ ಅನ್ನೋದು ಈ ವಿಷಯದಲ್ಲಿ ಎಷ್ಟು ನಡ್ಕೊಂಡ್ ಬಂದಿದೆ ಅಂದ್ರೆ ದಟ್ ಇಸ್ ದ ರೀಸನ್ ಯಾಕೆ ಈ ಒಂದು ವಿಷಯದಲ್ಲಿ ನಾವು ನಿರ್ಧಾರ ಮಾಡೋಕ್ಕಾಗಲಿಲ್ಲ. ಇದು ಕಾಂಗ್ರೆಸ್ ಫಾಲ್ಟು, ಬಿಜೆಪಿ ಫಾಲ್ಟು ಅನ್ನೋ ಪ್ರಶ್ನೆನೇ ಇಲ್ಲ. ಭಾರತ ಸಮಾಜ, ಜನ, ವಿಶೇಷವಾಗಿ ಮಹಿಳೆಯರ ವಿಷಯದಲ್ಲಿ ಇನ್ ಟರ್ಮ್ಸ್ ಆಫ್ ಮ್ಯಾರೇಜ್, ಇನ್ ಟರ್ಮ್ಸ್ ಆಫ್ ಡಿವೋರ್ಸ್, ಇನ್ ಟರ್ಮ್ಸ್ ಆಫ್ ಇನ್ಹೆರಿಟೆನ್ಸ್, ಇನ್ ಟರ್ಮ್ಸ್ ಆಫ್ ಪ್ರಾಪರ್ಟಿ ಆ್ಯಂಡ್ ಸೋ ಆನ್ ಸೋ ಫೋರ್ತ್, ಈ ಎಲ್ಲ ವಿಷಯಗಳಲ್ಲಿ ಸಮಾನತೆ ಬೇಡವಾ ರಮೇಶ್ ಬಾಬು ಅವರೇ? ವಕೀಲರು ಕೂಡ ತಾವು. ಹಾಗಾಗಿ ಐ ಎಕ್ಸ್ಪೆಕ್ಟ್ ಅ ವೆರಿ ಸ್ಪೆಷಲ್ ಆನ್ಸರ್ ಪ್ಲೀಸ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಭಾಳ ಸಂಕೀರ್ಣವಾದಂಥ ವಿಚಾರ. 1950ರಲ್ಲಿ ನಾವು ಏನು ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ವೋ ಅಲ್ಲಿಂದ ಇಲ್ಲಿವರೆಗೆ ಅನೇಕ ಸಲ ಇದು ಚರ್ಚೆ ಆಗಿದೆ. ಭಾಳ ವಿಶೇಷವಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನು ನಡೀತು, ಸಂವಿಧಾನದ ಚರ್ಚಾ ಸಮಿತಿ ಸಭೆಗಳೇನಾಯಿತು, ಸುದೀರ್ಘವಾದಂಥ ಚರ್ಚೆ ಆಗಿದೆ. ಮೊದಲನೇ ಲೋಕಸಭೆಯಿಂದ ಹಿಡಿದು ಅನೇಕ ಸಂದರ್ಭಗಳಲ್ಲಿ ಅನೇಕ ಕಾರಣಗಳಿಗೆ ಚರ್ಚೆ ಆಗಿದೆ. ತಾವು ಹೇಳ್ತಿದ್ದೀರಾ ರಾಜಕೀಯ ಕಾರಣಕ್ಕೆ ಇವತ್ತು ಇದು ಭಾಳ ಪ್ರಾಮುಖ್ಯತೆ ಪಡ್ಕೊಂಡಿದೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯವನ್ನು ಹೇಳಿ ಅಂತ ಹೇಳ್ತಿದ್ದೀರಾ. ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನಗೆ ನ್ಯೂಸ್ 18 ಇದನ್ನು ರಾಜಕೀಯವಾಗಿ ಬಳಸ್ಕೊಂಡಲ್ಲಿದ್ರೆ ಅಷ್ಟರ ಮಟ್ಟಿಗೆ ನಾನು ನ್ಯೂಸ್ 18ಗೆ ಅಭಿನಂದನೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ಭಾಳ ವಿಶೇಷವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡು ತಾವಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಅಂಬೇಡ್ಕರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿ. ಅದ್ಯಾಕೆ ಪಂಡಿತ್ ನೆಹರೂರವರ ಹೆಸರನ್ನು ಕೈಬಿಟ್ರೋ ಗೊತ್ತಿಲ್ಲ ನನಗೆ. ಮೊದಲು ಸಂವಿಧಾನದ ಸಭೆ ನಡೆದ ನಂತರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಹಿಂದೂ ಲಾ ತರೋದಕ್ಕೆ ಮುಂಚೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸನ್ಮಾನ್ಯ ಅಂಬೇಡ್ಕರ್ ಅವರು ಇವರೆಲ್ಲ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ರು. ಯಾವ ಕಾರಣಕ್ಕೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಏನಕ್ಕೆ ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ತರಬೇಕು, ಸ್ಟೇಟ್ ಸಬ್ಜೆಕ್ಟಲ್ಲಿ ಬಿಡಬೇಕು ಅನ್ನೋದು ಭಾಳ ಸುದೀರ್ಘವಾದಂಥ ಇಟ್ ಈಸ್ ಆಲ್ ಆನ್ ಡಾಕ್ಯುಮೆಂಟ್. ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೊಂದು ಎಲ್ಲ ಇಟ್ಟಿದ್ದಾರೆ. ಅಂದರೆ ತಾವಾಗಲೇ ಕೋಟ್ ಮಾಡಿದ್ರಿ, ಆರ್ಟಿಕಲ್ 25 ಕೋಟ್ ಮಾಡಿದ್ರಿ, ಆರ್ಟಿಕಲ್ 29 ಕೋಟ್ ಮಾಡಿದ್ರಿ, ಆರ್ಟಿಕಲ್ 44 ಕೋಟ್ ಮಾಡಿದ್ರಿ. 44ರಲ್ಲಿ ಸ್ಟೇಟ್ ಸಬ್ಜೆಕ್ಟಾಗಿ ಇಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಗೋವಾ ರಾಜ್ಯ ಮಾತ್ರ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇದುವರೆಗೂ ಬೇರೆ ರಾಜ್ಯಗಳು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಬಹುತೇಕ ಇವತ್ತು ಚುನಾವಣಾ ಕಾರಣಕ್ಕೋಸ್ಕರ ಮತ್ತೆ ಇದನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದಾರೆ. ಇವತ್ತು ಮೋದಿರವರು ಗೊತ್ತಿದೆ ಅವ್ರಿಗೆ, ಇನ್ನು ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ, ಡೆವಲಪ್ಮೆಂಟ್ ಇಶ್ಯೂ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಕಟೀಲ್ರವ್ರು ಹೇಳಿದ್ದು ಡೆವಲಪ್ಮೆಂಟ್ ಬಿಟ್ಬಿಡಿ, ಲವ್ ಜಿಹಾದ್ ಮೇಲೆ ಹೋಗಿ, ಹಿಜಾಬ್ ಮೇಲೆ ಹೋಗಿ ಅಂತೇಳಿ. ಹಾಗಾಗಿ ಅವ್ರಿಗೂ ಇವತ್ತು ಗೊತ್ತಿದೆ ಇಡೀ ದೇಶದಲ್ಲಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಭಾವನಾತ್ಮಕವಾಗಿ ಜನನ ಬಡಿಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1998ರಲ್ಲಿ ಆವತ್ತಿನ ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋದಲ್ಲೇ ಕಾಮನ್ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಇವತ್ತಿನವ್ರಿಗೆ ಯಾರೋ ಒಂದು ತಡೆ ಹಿಡಿಲಿಲ್ಲ. 2 ಸಲ ಮೋದಿರವರ ಸರ್ಕಾರ ಬಂದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡು ಇಟ್ಟು ಸಬ್ಜೆಕ್ಟ್ನ ಬಿಲ್ಲು ಇಟ್ಟು ವಾಪಸ್ ತಗೊಂಡ್ರು. ಯಾರು ಅವ್ರನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು? ಕಾರಣ ಅವರೇ ಕೊಡಬೇಕು, ಉತ್ತರ ಅವರೇ ಕೊಡಬೇಕು. ಇವತ್ತು ಸಹ ಅವರು ಪೊಲಿಟಿಕಲ್ ಒಂದು ಐಡಿಯಾಲಜಿ ಇಟ್ಕೊಂಡು ಇದನ್ನು ಮಾಡೋಕ್ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟ ಇದೆ, ನಮ್ಮಲ್ಲಿ ನಾವೇನೋ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕೊಟ್ಟಿದ್ದೇವೆ, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ರಿಲಿಜನ್ ಇರ್ಬೋದು, ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಏನು ಮೂಲಭೂತ ಹಕ್ಕನ್ನು ಕೊಟ್ಟಿದ್ದಾರೆ, ಅದಕ್ಕೆ ಇದು ಕಾಂಟ್ರಡಿಕ್ಟರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಅದನ್ನು ತಡೆ ಹಿಡ್ದಿರ ಬಿಟ್ಟರೆ ಇಟ್ ಈಸ್ ನಾಟ್ ಎ ಸಚ್ ಕೈಂಡ್ ಆಫ್ ಪೊಲಿಟಿಕಲ್ ಇಶ್ಯೂ. ಇದು ಅವ್ರು ಯಾರೋ ನೋಡಿ, ಹಿಂದೂಯಿಸಮ್ ಇರ್ಬೋದು, ಬೌದ್ಧಿಸಮ್ ಇರ್ಬೋದು, ಸಿಕ್ಕಿಸಮ್ ಇರ್ಬೋದು, ಮುಸ್ಲಿಂ ಲಾ ಇರ್ಬೋದು, ಜೈನಿಸಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಧರ್ಮವನ್ನು ಆಚರಣೆ ಮಾಡ್ಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ ಮುಗಿಸ್ತೀನಿ. ಇವತ್ತು ಆಲ್ ಆಫ್ ಎ ಸಡನ್ ಅಮಿತ್ ಶಾ ಅವರು ಈಗ 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದೇನೋ ಸಂಘ ಪರಿವಾರ ಸಭೆ ಆದಾಗ ಚರ್ಚೆ ಮಾಡೋರು, ಇದನ್ನು ಹಿಡನ್ ಅಜೆಂಡಾ ಇಟ್ಕೊಂಡಿದ್ದು ಇಷ್ಟು ದಿವಸ, ಈಗ ಮುನ್ನೆಲೆಗೆ ತರ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಮೋದಿರವರು ಮಾತಾಡ್ತಾ ಇದ್ದಾರೆ. ನಾನು ಮೋದಿರವ್ರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತಾ ಇದ್ದೆ. ಯಾವಾಗ ನನ್ನ ಸರ್ಕಾರ ಈಗ 9 ವರ್ಷ ಪೂರೈಸಿದೆ, ನನ್ನ ದೇಶದಲ್ಲಿ ಇಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ, ಇಂತಿಂಥ ಪ್ರಗತಿ ಮಾಡಿದ್ದೀನಿ, ಇಂತಿಂಥ ಪ್ರಯೋಜನಗಳು ಸಿಕ್ಕಿದೆ, ನಮ್ಮ ದೇಶದ ವಿಷನ್ ಹಿಂಗಿದೆ, ನಾನು ಇನ್ನು 10 ವರ್ಷಕ್ಕೊಂದು ವಿಷನ್ ತಯಾರು ಮಾಡಿದ್ದೀನಿ, ನಮ್ಮ ದೇಶಕ್ಕೆ ಗ್ರಾಮಾಂತರ ಮಟ್ಟಕ್ಕೊಂದು ಯೋಜನೆ ಇಟ್ಟಿದ್ದೀನಿ, ಯುವಕರಿಗೊಂದು ಯೋಜನೆ ಇಟ್ಟಿದ್ದೇನೆ, ಮಹಿಳೆಯರಿಗೊಂದು ಯೋಜನೆ ಇಟ್ಟಿದ್ದೇನೆ, ಎಲ್ಲ ಜನಕ್ಕೊಂದು ಯೋಜನೆ ಇಟ್ಟಿದ್ದೀನಿ ಅಂತ ಅವ್ರು ಏನಾದ್ರು ಹೇಳಿದಿದ್ರೆ ನಿಜಕ್ಕೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಿದ್ದೆ. ಅದು ಬಿಟ್ಬಿಟ್ಟು ಒಂದು ನಿಮಿಷ ಅದನ್ನೇ ನೋಡಿ ಮಹಿಳೆಯರಿಗಾಗುತ್ತೋ, ಮಕ್ಕಳಿಗಾಗುತ್ತೋ, ಹಿಂದೂಗಳಿಗಾಗುತ್ತೋ, ಮತ್ತೊಂದು ಸಮುದಾಯಕ್ಕಾಗುತ್ತೋ ಪ್ರಶ್ನೆ ಅಲ್ಲ. ನೀವು ಯಾವ ಸಮಯದಲ್ಲಿ ಯಾವ ವಿಷಯನ ಯಾವ ಕಾರಣಕ್ಕೆ ರೈಸ್ ಮಾಡ್ತಾ ಇದ್ದೀರಾ?
ಇಷ್ಟು ದಿವಸ ಬಾಬು ಸರ್, ಸರ್ಕಾರ ಒಂದ್ ನಿಮಿಷ, ಬಾಬು ಸರ್, ಒಂದ್ ಮಾತು. 9 ವರ್ಷ ಈಗ ಸಲಹೆಗಳು ಕೇಳಿ ಒಂದು ಹೆಚ್ಚು ಕಮ್ಮಿ 15-20 ದಿವಸ ಆಗ್ತಾ ಬಂತು. ಆಲ್ ಆಫ್ ಸಡನ್ ಅಂತ ಒಂದ್ ನಿಮಿಷ July 14th ಅಲ್ಲ, ಜೋಶಿ ಅವರೇ, ನಿಮ್ಮ ಮಾತನ್ನ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವೀಕಾರ ಮಾಡ್ಕೊಂಡು 2018ರಲ್ಲಿ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ? ಬಿಜೆಪಿನೇ ಅವತ್ತಿನ ದಿನ ಅವತ್ತು ಲಾ ಕಮಿಷನ್ ಏನ್ ರಿಪೋರ್ಟ್ ಕೊಟ್ಟಿದೆ? ಬೇಡ ಅಂದಿತ್ತು. ಏನು ಕಾಂಗ್ರೆಸ್ ಪಾರ್ಟಿ ಇನ್ಫ್ಲೂಯೆನ್ಸ್ ಮಾಡಿತ್ತಾ? No. ರಾಹುಲ್ ಗಾಂಧಿ ಹೋಗಿ ಹೇಳ್ಕೊಟ್ಟಿದ್ರ? ನಿಮ್ದೆ ಲಾ ಕಮಿಷನ್ ಚೇರ್ಮನ್ ಅಪಾಯಿಂಟ್ ಮಾಡಿದ್ರು ನೀವು, ಬಿಜೆಪಿ ಅವರು 2014ರಿಂದ ಈ ದೇಶದಲ್ಲಿ ಸರ್ಕಾರ ಮಾಡ್ತಿದ್ದೀರಾ. ನಿಮ್ಮ ಲಾ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದ ಇವತ್ತು ಟ್ವಿಸ್ಟ್ ಮಾಡಿ ಇನ್ನೊಂದು ಮಾಡಕ್ಕೆ ಕೊಟ್ಟಿದ್ದೀರಾ. ನಿಮಗೆ ಒಂದು ಬದ್ಧತೆ ಇದ್ದರೆ 2018ರಲ್ಲಿ ಲಾ ಕಮಿಷನ್ ರಿಪೋರ್ಟ್ ಏನು ಕೊಡ್ತು, ಏನಕ್ಕೆ ನೀವು 2 ಸಲ ಪಾರ್ಲಿಮೆಂಟಲ್ಲಿ ಅದನ್ನು ಇಟ್ಟು ವಾಪಸ್ ತಗೊಂಡು ಹೇಳಿ ನೀವು. ನೀವು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಈ ಥರದ ಇಟ್ಕೊಂಡು ಯಾವುದೋ ಒಂದು ಸಮುದಾಯನ ಇನ್ನೊಂದನ್ನು ಟಾರ್ಗೆಟ್ ಮಾಡೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ದೇಶಕ್ಕೆ ಅವಶ್ಯಕತೆ ಇಲ್ಲ. ನಾವು ಏನು ಒಂದು ನಿಮಿಷ, ಈ ದೇಶಕ್ಕೆ ಒಂದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಒಂದು ಭದ್ರವಾದ ಬುನಾದಿಯನ್ನು ಹಾಕಿದ್ದಾರೆ. ನೀವು ಏನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇಟ್ಟರು? ಏನಕ್ಕೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ? ಏನಂದರೆ ಅಂಬೇಡ್ಕರ್ ಅವರು ಅಷ್ಟು ದಡ್ಡಿದ್ರ? ಮೋದಿಯವ್ರ ಹತ್ರ ಪಾಠ ಹೇಳಿಸ್ಕೊಂಡಷ್ಟು ದಡ್ಡಿದ್ರ ಅಂಬೇಡ್ಕರ್ ಅವರು? ವೈ ಈ ಪುಟ್ಟಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್? ಇಟ್ಸ್ ಓಕೆ, ಬಟ್ ಅದೇ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ. ಅದೇ ನೋಡಿ, ನಾನು ಇಟ್ ಇಸ್ ನೀಡೆಡ್. ಐ ಆಮ್ ಸಾರಿ. ನೀವು ಅಂಬೇಡ್ಕರ್ ಅವರ ಹೇಳಿಕೆಯನ್ನ ರಾಂಗ್ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀರಾ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ಒಂದು ಪುಸ್ತಕ ದಯಮಾಡಿ, ಇದು ಡಿಬೇಟ್ ಆಗಲಿ, ಇದು ಚರ್ಚೆ ಆಗಲಿ, ಇನ್ನೊಂದು ದಿವಸ ಕರೀರಿ, ನಾನು ಬರ್ತೀನಿ. ಪರ್ಸನಲ್ ಲಾ ರಿಫಾರ್ಮ್ಸ್ ಅಂಡ್ ಜೆಂಡರ್ ಎಂಪವರ್ಮೆಂಟ್, ಎ ಡಿಬೇಟ್ ಆನ್ ಯೂನಿಫಾರ್ಮ್ ಸಿವಿಲ್ ಕೋಡ್. ತೆಗೆದೇ ಪುಸ್ತಕನ. ಏನೇನು ಡಿಬೇಟ್ ಆಗಿದೆ ಇದರಲ್ಲಿ, ರಚನಾ ಸಮಿತಿನಲ್ಲಿ ಏನೇನು ಪ್ರಿಯಾಂಬಲಲ್ಲಿ ಡಿಬೇಟ್ ಆಗಿದೆ, ಏನು ಅಂಬೇಡ್ಕರ್ ಅವರು ಒಪಿನಿಯನ್ ಕೊಟ್ಟಿದ್ದಾರೆ, ಮತ್ತೆ ಏನಕ್ಕೆ ಈ ಗಾನ್ ಎಗೇನೆಸ್ಟ್ ದಟ್ ಹೇಳಿದಂಥವ್ರು ಏನಕ್ಕೆ ಇದನ್ನ ಡೈರೆಕ್ಟರ್ ಪ್ರಿನ್ಸಿಪಲ್? ಒಂದೇ ಪ್ರಶ್ನೆ, ಯಾರು ಫಂಡಮೆಂಟಲ್, ದಯಮಾಡಿ, ಯಾರು ಫಂಡಮೆಂಟಲ್ ನಾಟ್ ಮೈನಾರಿಟಿ ಹಿಂದೂ ಫಂಡಮೆಂಟಲಿಸ್ಟ್ಗಳು ಏನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿರೋಧ ಮಾಡಿದ್ರು? ಚರ್ಚೆ ಆಗಲಿ, ಅದನ್ನು ಮಾಡ್ತೀನಿ. ಅಲ್ಲ, ಬರ್ತೀನಿ, ಅದಕ್ಕೂ ಬಂದೆ. ಅಲ್ಲ, ಗೋಲ್ವಾಲ್ಕರ್ ಏನು ಹೇಳಿದ್ರು, ಶ್ಯಾಮಪ್ರಸಾದ್ ಮುಖರ್ಜಿ ನನಗೆ ಅರಿವಿದೆ. ಒಂದ್ ನಿಮಿಷ, ಗೋಲ್ವಾಲ್ಕರ್ ಔಟ್ ಆಫ್ ದ ಪಾರ್ಲಿಮೆಂಟ್ ಹೇಳೋದು ಬೇರೆ, ಈ ವಾಸ್ ನಾಟ್ ಇನ್ ದ ಪಾರ್ಲಿಮೆಂಟ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ತಾವೇನೀಗ ಒಂದು ಮೈನಾರಿಟಿ ಮುಸ್ಲಿಂ ಸಮುದಾಯನ ಕೋಟ್ ಮಾಡಿದ್ರ, ದೇವರ್ ನಾಟ್ ಎಗೇನ್ಸ್ಟ್ ದಟ್. ಯಾರು ಮೂಲಭೂತವಾದಿಗಳಿದ್ರು, ದೇವರ್ ಎಗೇನ್ಸ್ಟ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್. ಅದನ್ನ ಚರ್ಚೆ ಮಾಡಿ, ನೀವು ಡಿಬೇಟ್ ಮಾಡೋಂಥದ್ದು ಬೇಡ. ಯಾವುದೋ ಒಂದು ಸಮುದಾಯ ಇಟ್ಕೊಂಡು ಮಾತಾಡೋಂಥದ್ದು ಮೋದಿರವ್ರಿಗೆ ಕರಗತ ಆಗ್ಬಿಟ್ಟಿದೆ. ಅವ್ರಿಗೆ ಪಾಪ ಶಕ್ತಿ ಇಲ್ಲ. ಅಭಿವೃದ್ಧಿ ಮೇಲೆ ನಾನು ಕೆಲಸ ಮಾಡಿದ್ದೀನಿ ಓಟ್ ಕೊಡಿ, ಇಲ್ಲ ಇಲ್ಲಿ ಬಂದಲ್ಲ, ರಾಹುಲ್ ಗಾಂಧಿ ಬಂದಿತ್ತಾವೆಲ್ಲ ಸೋಲ್ತಾರೆ, ನಾನು ಬಂದಿತ್ತಾವೆಲ್ಲ ಗೆಲ್ತೀನಿ ಅಂತ ಕರ್ನಾಟಕದಲ್ಲಿ ಓಡಿದ್ರು. ಪಾಪ ಇದಕ್ಕಿನ್ನ ತಾವು ಇವತ್ತೇನು ಚರ್ಚೆ ಮಾಡ್ತಾ ಇದ್ದೀರಾ, ಇದ್ರ 10 ಪಟ್ಟು ಸ್ಪೀಡಲ್ಲಿ ಮಾಧ್ಯಮಗಳು ಅವ್ರನ್ನ ಓಡಿದ್ರು. ಮೋದಿ ಬಂದ್ರೆ ಮುಗಿತು ಕರ್ನಾಟಕ ಬದಲಾವಣೆ ಅಂತೇಳಿ ಜನ ಉತ್ತರ ಕೊಟ್ಟರು. ಇವತ್ತು ಸಹ ಇದನ್ನು ಬಿಡಬೇಕು ಮೋದಿರವರು, ಭಾರತೀಯ ಜನತಾ ಪಕ್ಷದನ್ನು ಬಿಡಬೇಕು. ನಿಮಗೆ ಅಭಿವೃದ್ಧಿ ಮತ ಕೇಳಿ ಪ್ರಶ್ನೆ. ಬಾಬು ಸರ್ ಕೇಳಿ, ನಿಮ್ಮ ಪ್ರಾಬ್ಲಮ್ ಏನು ಅಂದ್ರೆ ಬಿಜೆಪಿ ತರ್ತಿದೆ ಅನ್ನೋದು, ಬಿಜೆಪಿ UCCಯ ಉಲ್ಲೇಖ ಮಾಡಿದೆ, ಜಾರಿಗೆ ತರುವಂತ ಉದ್ದೇಶ ತೋರಿಸ್ತಿದೆ ಅನ್ನೋದು ಪ್ರಾಬ್ಲಮ್. ಬೇರೆ ಯಾವ್ದಾದ್ರು ಪಕ್ಷ ಸೆಂಟರ್ ನಲ್ಲಿ ಇದ್ದು ಅವ್ರೇನಾದ್ರು UCC ಅಂತಿದ್ರೆ ನೀವು ಇದೇ ನಿಲುವನ್ನ ತಾಳ್ತಿದ್ರ? ಬಹಳ ಜಿನೇನು ವ್ಯಾಲಿಡ್, ಬಹಳ ಉಪಯುಕ್ತವಾದ ಪ್ರಶ್ನೆ ಕೇಳಿದಿರಾ. ನಿಮಗೆ 100 ನಮಸ್ಕಾರ ಹೇಳ್ತೀನಿ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಜೆಪಿ ತಂದಿದ್ದು, ಬಿಜೆಪಿ ಸೇರಿಸಿದ್ದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ, ಬಿಜೆಪಿ ಪಾರ್ಲಿಮೆಂಟ್ ಅಸೆಂಬ್ಲಿ ಡಿಸ್ಕಷನ್ ಅಲ್ಲಿ. ವಾಟ್ ಯು ಆರ್ ಟೆಲಿಂಗ್? ದಯಮಾಡಿ ಪ್ಲೀಸ್ ಕೇಳಿ. ಪ್ರಶ್ನೆ ಕೇಳಿದಿರ, ಉತ್ತರ ಬಿಡ್ಬೇಕಲ್ಲ ನೀವು. ಈ ನಾಟಕೀಯ ಸ್ಟೇಟ್ಮೆಂಟ್ಗಳನ್ನ ಭಾರತೀಯ ಜನತಾ ಪಕ್ಷದ ಮಿತ್ರರು ಬಿಡಬೇಕು. ಈ ದೇಶದಲ್ಲಿ ಏನೇನು ಒಳ್ಳೆ ಕೆಲಸ ಬೇಕೋ ಅದೆಲ್ಲ ಕಾಂಗ್ರೆಸ್ ಪಾರ್ಟಿ ಮಾಡಿಟ್ಟಿದೆ. ನಿಮ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಡಿಬೇಟ್ ಮಾಡಿದವರು ಯಾರು, ಚರ್ಚೆ ಮಾಡಿದವರು, ವಿರೋಧ ಮಾಡಿದವರು ಇವರೇ ಬಿಜೆಪಿ ಅವರು. ಈಗ ಹೇಳಿದ್ರೆ ನೀವು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಏನ್ ಕಾಂಗ್ರೆಸ್ ಪಾರ್ಟಿ ಪರ್ಸನ್ ಅವರು ಅಲ್ಲ, ಅವರು ಇದ್ರು. ಗೋಲ್ವಾಲ್ಕರ್ ಬೇಡ ಅಂದಿದ್ದು, ಗುರೂಜಿ ಗೋಲ್ವಾಲ್ಕರ್ ಅಂತಾರಲ್ಲ ಇವರು, ಅವ್ರು ಬೇಡ ಅಂದಿದ್ದು. ಗೋಲ್ವಾಲ್ಕರ್ ಇಸ್ ನೋ ವೇ ಕನ್ಸರ್ನ್ ಟು ದಿಸ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಆದಂತ ಚರ್ಚೆ, ಪಾರ್ಲಿಮೆಂಟ್ ಅಲ್ಲಿ ಆದಂಥ ಬೆಳವಣಿಗೆಗಳು, ಯಾವ ಕಾರಣಕ್ಕೆ ಅವತ್ತು ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಳಗಡೆ ತಗೊಂಬಂದರು, ಯಾವ ಕಾರಣಕ್ಕೆ ಆರ್ಟಿಕಲ್ 25 ಅಲ್ಲಿ ಮೂಲಭೂತ ಹಕ್ಕನ್ನು ಕೊಟ್ಟರು, ಯಾವ ಕಾರಣಕ್ಕೆ ಆರ್ಟಿಕಲ್ 29 ಅಡಿನಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟರು, ರಿಲಿಜಿಯಸ್ ಪ್ರಾಕ್ಟೀಸ್ಗೆ ಏನು ಹಕ್ಕುಗಳನ್ನ ಕೊಟ್ಟರು, ಏನಕ್ಕೆ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಬಂತು, ಇಡೀ ದೇಶದಲ್ಲಿ ಬರೀ ಗೋವಾದಲ್ಲಿ ಯಾವ ಕಾರಣಕ್ಕಿದೆ, ಯಾರ್ಯಾರು ಚರ್ಚೆ ಮಾಡಿದ್ರು, ಯಾರ್ಯಾರು ವಿರೋಧ ಮಾಡಿದ್ರು, ಅಂಬೇಡ್ಕರ್ ಅವರು ಹೇಳೋಂಥ ಸಂದರ್ಭದಲ್ಲಿ ಯಾವ್ಯಾವ ಭಾರತೀಯ ಜನತಾ ಪಕ್ಷದ ಫಂಡಮೆಂಟಲಿಸ್ಟ್ ಆವತ್ತಿನ ಜನಸಂಘದವರು ಇದಕ್ಕೆ ವಿರೋಧ ಮಾಡಿದ್ರು. ಇಟ್ ಹ್ಯಾಸ್ ಟು ಕಮ್ ಔಟ್.
ನೀವು ಇನ್ನೊಬ್ಬ ಮುಸಲ್ಮಾನರಲ್ಲ ವಿರೋಧ ಮಾಡಿದ್ದು. Fair enough. ಇಟ್ ಇಸ್ ದ ಫ್ಯಾಕ್ಟ್, ಅಲ್ಲ fair enough, ಇಟ್ ಇಸ್ fair ದ enough. ಹಿಸ್ಟ್ರಿ. ಅಲ್ಲ ಬಾಬಣ್ಣ ಅವರು ನೀವು ಏನ್ ಹೇಳಿದಿರಿ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ಇವ್ರು ಸಹನೆಯಿಂದ ಕೂತಿದ್ದಾರೆ, ಇವ್ರನ್ನು ಕೇಳ್ಬಿಡ್ತೀನಿ. ಸರ್ ಇಲ್ಲಿ ಪ್ರಶ್ನೆ ನೀವು ತಂದಿದ್ದೀರಿ ಅನ್ನೋದು ಒಂದು ಆತಂಕ. ಅಂದ್ರೆ ನಾನು ಕೇಳ್ತಿರೋದು ಈ ಆತಂಕ ಹೇಗೆ ಇನ್ನೂ ಉಳಿದಿದೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆ 6 ಇಸ್ಲಾಮಿಕ್ ದೇಶಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರ ದೇಶಕ್ಕೆ ಸಂಬಂಧಪಟ್ಟಂತ ಹೈಯೆಸ್ಟ್ ಆನರ್ಗಳಲ್ಲಿ ಒನ್ ಆಫ್ ದಿ ಆನರ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟೋ ದೇಶಗಳಲ್ಲಿ ಹೈಯೆಸ್ಟ್ ಆನರೇ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಈಜಿಪ್ಟ್ ಅಲ್ಲಿ. ಇನ್ನ ಮಸೀದಿಗೂ ಭೇಟಿ ಕೊಟ್ಟಾಯ್ತು, ದುಬೈಗೂ ಹೋಗಾಯ್ತು, ಶೇಖ್ ಜೊತೆ ತಬ್ಕೊಂಡಿದ್ದು ಆಯ್ತು. ಇಲ್ಲಿ ಬಂದು 1 ವರ್ಷದ ಹಿಂದೆ ನನಗೆ ನೆನಪಿದೆ, ಅರೌಂಡ್ 1.5 years ಬ್ಯಾಕ್ ಹೈದರಾಬಾದ್ ನಲ್ಲಿ ಒಂದು ಸಭೆ ನಡೆದಾಗ ನ್ಯಾಷನಲ್ ಏನದು ಎಂತದು ಕಮಿಟಿ ಮೀಟಿಂಗ್, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಪಾರ್ಟಿ ಅವ್ರಿಗೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಲ್ಪಸಂಖ್ಯಾತರಲ್ಲಿ ನಮ್ಮ ಪಕ್ಷದ ಬಗ್ಗೆ ಇರುವಂತ ಅಭಿಪ್ರಾಯವನ್ನ ಬದಲಾಯಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಈಶ್ವರಪ್ಪ ಮಾಡ್ತಿದ್ದಾರೆ, ಗೊತ್ತಾಯ್ತು. ಪಸಮಂದ ಮುಸ್ಲಿಮ್ಸ್, ಹಿಂದುಳಿದ ಮುಸ್ಲಿಂ ವರ್ಗಗಳನ್ನ ನೀವು ಸ್ಪರ್ಶಿಸಬೇಕು. ಇಷ್ಟೆಲ್ಲ ಆದ್ಮೇಲೂ ಕೂಡ ಯು ಆರ್ ನಾಟ್ ಏಬಲ್ ಟು ಚೇಂಜ್ ದಿ ಒಪಿನಿಯನ್ ಅಬೌಟ್ ಬಿಜೆಪಿ ಅಮಾಂಗ್ ಮುಸ್ಲಿಮ್ಸ್ ಅಂಡ್ ಯುವರ್ ಪೊಲಿಟಿಕಲ್ ಆಪೋನೆಂಟ್ಸ್. ಬಹಳ ತಾಳ್ಮೆಯಿಂದ ಕೇಳಿದ್ದೀನಿ, ನನಗೂ ಸ್ವಲ್ಪ ಅವಕಾಶ ಕೊಡಬೇಕು ನಿಖಿಲ್. ಏನು ಇದು ಏಕರೂಪ ನಾಗರಿಕ ಸಂಹಿತೆ, ಇದು ನನ್ನ ಪಕ್ಷದ ಅತ್ಯಂತ ಸೈದ್ಧಾಂತಿಕ ಬದ್ಧತೆಯ ವಿಷಯ. BJP ಮತ್ತು ಭಾರತೀಯ ಜನಸಂಘ ಅಲ್ಲಿಂದ ಕೂಡ ನಾವು ಭಾಳ ಪ್ರತಿಪಾದನೆ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡದಾದಂಥ ಸೈದ್ಧಾಂತಿಕ ನಮ್ಮ ನಿಲುವು ಯಾವುದಪ್ಪ ಅಂದರೆ ಏಕರೂಪ ನಾಗರಿಕ ಸಂಹಿತೆ. ನಮ್ಮಿಬ್ಬರು ಸ್ನೇಹಿತರು ಮಾತಾಡಿದ್ದಂತ ನಾನು ಕೇಳಿಸ್ಕೊಂಡೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನು ಏನು ಮಹಾತ್ಮ ಗಾಂಧಿ ಕೊಟ್ಟಿದ್ರು, ಅವರು ಅಂಬೇಡ್ಕರ್ ಅಂತ ಹೇಳ್ತಿದ್ರು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಂಥದ್ದು ಮಹಾತ್ಮ ಗಾಂಧಿ ಅವರು. ಏನು ಚಾಪ್ಟರ್ 4ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ನ ಚಾಪ್ಟರ್ 4ನಲ್ಲಿ ಏನು ಆರ್ಟಿಕಲ್ 44 44 ಏನು ಒಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಎಲ್ಲ ಹಕ್ಕುಗಳು ಸಂಬಂಧಪಟ್ಟಂಥದ್ದಕ್ಕೆ ಭಾಳ 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 ಪ್ರಿಸೈಸ್ ಆಗಿ ಭಾಳ ಜನ ಮಾಡಿ ಪೂಜ್ಯ ಅಂಬೇಡ್ಕರ್ ಅವರು ಏನು ಇವತ್ತಿನ ನಾವು ಏಕರೂಪ ನಾಗರಿಕ ಸಂಹಿತೆ ಇದೆ, ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದರು, ನೆಹರು ಅವರು ಪ್ರತಿಪಾದನೆ ಮಾಡಿದರು. ಇದರಲ್ಲಿ ಪ್ರಶ್ನೆ ಉದ್ಭವ ಆದಂಥದ್ದು ಏನಪ್ಪ ಅಂತಂತಂದರೆ 1954ನೇ ಇಸ್ವಿಯಲ್ಲಿ ಮೊದಲನೇದು ಸಿವಿಲ್ ಮ್ಯಾರೇಜಸ್ ಆ್ಯಕ್ಟ್ ಈ ದೇಶದಲ್ಲಿ ಆಗುತ್ತೆ, 1954. ಅಲ್ಲಿ ತನಕ ಸಂವಿಧಾನ ರಚನೆ ಆಗುತ್ತೆ, ವೈಯಕ್ತಿಕ ಕಾನೂನು ಅಂತ ಮೊದಲು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು 1954ನಲ್ಲಿ ಮಾಡ್ತಾರೆ. ತಾವು ಉಲ್ಲೇಖ ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ಮೊದಲನೇದು ಐರ್ಲೆಂಡು ಕಾಮನ್ ಸಿವಿಲ್ ಕೋಡ್ ಅಂತ ತರ್ತದೆ. 1857ರಲ್ಲಿ ಅವತ್ತಿನ ಪೋರ್ಚುಗೀಸ್ ಅವರು ಈ ಫಂಡಮೆಂಟಲ್ ಆಗಿ 3ಕ್ಕೋಸ್ಕರ ಒಂದು ಈ ಸೆಕ್ಸ್, ಒಂದು ಮ್ಯಾರೇಜ್ ಆ್ಯಕ್ಟು, ಈ 3 ಅಂಶದ ಮೇಲೆ 1857ನಲ್ಲಿ ಗೋವಾದಲ್ಲಿ ತರ್ತಾರೆ. ಗೋವಾ ಅಕ್ಸೆಪ್ಟ್ ಮಾಡುತ್ತೆ. 54ನೇ ಇಸ್ವಿಯಿಂದ ಹಿಡಿದು 1985ನೇ ಇಸ್ವಿ ತನಕ ಒಂದೇ ಒಂದು ಪ್ರಯತ್ನ ಸಹ ಆ ಸರ್ಕಾರಗಳು, ಇವರು ನಮ್ಮ ರಮೇಶ್ ಬಾಬು ಅವರು ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ ಪ್ರಯತ್ನನೇ ಮಾಡಲಿಲ್ಲ. ಯಾವಾಗ ಶಾಬಾನು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಬಂದಂಥ ಸಂದರ್ಭದಲ್ಲಿ, ಮಹಮ್ಮದ್ ಖಾನ್ ಮತ್ತು ಶಾಬಾನು ಕೇಸ್ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಏನು ತೀರ್ಪಿದೆ, ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಲಿಫೈ ಮಾಡೋವಂಥ ಕೆಲಸ ಮಾಡಿದ. ಒಂದು ನಿಮಿಷ ನಾವು ಕೇಳಬೇಕು, ನಲಿಫೈ ಮಾಡೋವಂಥ ಕೆಲಸ ಮಾಡೋದು. ಮುಸಲ್ಮಾನರನ್ನು ಓಲೈಸ್ಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡಿತ್ತು, ಸುಪ್ರೀಂ ಕೋರ್ಟ್ ಏನು ಆಶಯ ಹೊಂದಿತ್ತು, ಏನು UCC ಬಗ್ಗೆ ತರಬೇಕು ಅಂತ, ಅದನ್ನು ಪ್ರತ್ಯೇಕ ಮಾಡೋಂತ ಮಾಡೋದು. ಇವತ್ತು ರಿತು ಅವಸ್ಥಿ ಅವ್ರದ್ದು ಮಾಡ್ತಾ ಇದ್ರೆ 22ನೇ ಲಾ ಕಮಿಷನ್ ಮಾಡ್ತಾ ಇದೆ. ಅನೇಕ ದೇಶದ ಒಂದು 13 ಕೋರ್ಟ್ಗಳು ಅಬ್ಸರ್ವೇಷನ್ ಮಾಡಿದೆ, ಇದನ್ನು ಬರಬೇಕು ಅಂತೇಳಿ ಅಬ್ಸರ್ವೇಷನ್ ಮಾಡಿದೆ. ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಮಾತನಾಡ್ತಾ ಹೇಳಿದರು, ಜಗತ್ತಲ್ಲಿ ಯಾವ್ಯಾವ ದೇಶಗಳಲ್ಲಿ UCC ಇದೆ ಅಂತೇಳಿ. ಪಾಕಿಸ್ತಾನದಲ್ಲಿದ್ದೆ, ಸೂಡಾನಲ್ಲಿ ಇದ್ದೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಲೇಷಿಯಾ ಇದೆ, ಟರ್ಕಿ ಇದೆ, ಇಂಡೋನೇಷಿಯಾ ಇದೆ, ಈಜಿಪ್ಟ್ ಇದೆ, ಅಮೇರಿಕಾ ಇದೆ, ಐರ್ಲೆಂಡ್ ಇದೆ. ಈ ಎಲ್ಲ ಮುಸಲ್ಮಾನ್ ದೇಶಗಳು ಮತ್ತು ಕ್ರೈಸ್ತ ದೇಶಗಳು. ನೀವು ಐರ್ಲೆಂಡ್ ತಗೊಳ್ಳಿ, ಇಲ್ಲ ಅಮೇರಿಕಾ ತಗೊಳ್ಳಿ. ನೀವು ನಿಮ್ಮ ವೈಯಕ್ತಿಕ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳಿಗೆ ಯಾವ ಬಾಧ್ಯನೂ ಯಾವ ದೇಶದಲ್ಲೂ ಇಲ್ಲ. ದೇಶಕ್ಕೆ ಸಂಬಂಧಪಟ್ಟಂತ ಕಾನೂನಿನ ವೈಯಕ್ತಿಕವಾಗಿ ಒಂದು ಕಾನೂನನ್ನು ತರಬೇಕು, ಎಲ್ಲರಿಗೂ ಕಾಮನ್ ಆಗಿರಬೇಕು ಅನ್ನೋಕ್ಕೋಸ್ಕರ ಆ ದೇಶಗಳು ರೂಪವೇ ಮಾಡಿದೆ. ಅಮೆರಿಕದಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಐರ್ಲೆಂಡಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ, ನಿಮ್ಮ ರಿಲಿಜಿಯಸ್ ಪ್ರಾಕ್ಟೀಸ್ಗೂ ದೇಶದ ಕಾನೂನಿಗೂ, ನೆಲದ ಕಾನೂನಿಗೂ ಒಂದಕ್ಕೊಂದಿಗೆ ಸಂಬಂಧ ಇಲ್ಲ. ಯು ಹ್ಯಾವ್ ಎಂಟೈಟಲ್ಡ್ ಅಂಡ್ ಫ್ರೀ.
ಯು ಕ್ಯಾನ್ ನಾ ಹೇಳ್ತೀನಿ ನೀವು ಮಾಡ್ಬೋದು. ನಮ್ಮ ದೇಶದಲ್ಲೂ ಅದಕ್ಕೆ ಅವಕಾಶ ಇದೆ. ಆರ್ಟಿಕಲ್ 29 ಕೊಟ್ಟಿದ್ದೀವಿ ನಾವು. ನಿಮ್ಗೆ ಯಾವುದು ಬಾಧ್ಯ ಮಾಡಿದೆ? ನಿಮಗೆ ಯಾವುದು ಬಾಧ್ಯ ಮಾಡಿದೆ? ಯಾರಿಗಾರು ಈ ದೇಶದೊಳಗಡೆ ನನ್ನ ಆಚರಣೆಗೋಸ್ಕರ, ನನ್ನ ಧಾರ್ಮಿಕ ನಂಬಿಕೆ, ನನ್ನ ಪ್ರಾಕ್ಟೀಸ್ಗೋಸ್ಕರ ತಡೆಯುವಂಥ ಯಾವ ಕಾನೂನಿದೆ? ಇಲ್ಲ ಯಾವಾಗಾರು ಅದು ತಡೆಯುವಂಥ ಪ್ರಯತ್ನ ಆಗಿದೆಯಾ? ಯಾವುದೂ ಆಗಿಲ್ಲ. ಆ ಕಡೆ ತಡೆದೂ ಇಲ್ಲ, ಪ್ರಯತ್ನನೂ ಆಗಿಲ್ಲ. ಆದ್ರೆ ನಿಮ್ ಬಗ್ಗೆ ಇರೋ ಆತಂಕ ಏನು ಹೇಳ್ತೀನಿ ಅಂದ್ರೆ, ಈ UCC ಅನ್ನೋ ನೆಪದಲ್ಲಿ ನೀವು ಅವ್ರ ಮನೆ ಒಳಗಡೆ ಒಂದ್ ನಿಮಿಷ ಅಂತೀರಿ. ಅವ್ರ ಮನೆ ಒಳಗಡೆ ಅವ್ರ bedroom ಅನ್ನು ಒಂದ್ ನಿಮಿಷ ನಿಖಿಲ್, 51 ನಿಮಿಷ ರಜಾಕ್ ಒಂದ್ ನಿಮಿಷ ಸುಮ್ಮನೆ ಇರಬೇಕು, ಶಿಸ್ತು ಕೇಳಬೇಕು. ರಜಾಕ್ ಕೇಳಬೇಕು. 1954 ಅಲ್ಲಿ ನಾನು ಏನಕ್ಕೆ ಇದನ್ನು ಉಲ್ಲೇಖ ಮಾಡಿದ್ರೆ 54ನೇ ಇಸ್ವಿಯಿಂದ ಹಿಡಿದು ಇಲ್ಲಿ ತನಕ ಯಾಕೆ ಕಾಂಗ್ರೆಸ್ ಪ್ರಯತ್ನ ಮಾಡಲಿಲ್ಲ? ಮಾಡ್ಬೇಕಾಗಿತ್ತಲ್ವಾ? ಯಾಕಂದ್ರೆ ಅವರು ಗೌರವಿಸ್ತಾರೆ ಧರ್ಮ, ಧಾರ್ಮಿಕ ನಿಯಮ. ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಯಾಕೆ ಹೋಗಲಿ, ಯಾಕೆ ಹೋಗೋದಂತಲ್ಲ, ಯಾಕೆ ಹೋಗೋದಂತಲ್ಲ, ಯಾರಿಗೂ ಒಂದ್ ನಿಮಿಷ ನಾನು ಹೇಳ್ತೀನಿ. ಇದೇ ಸತ್ಯ ಅಂತ ತಿಳ್ಕೊಳ್ತಾರೆ. ನಾನು ಈಲ್ಡ್ ಹೋಗ್ತಾ ಇಲ್ಲ. ಮಧ್ಯ ಮಾತಾಡ್ಬೇಡಿ. ನೋಡಿ ಸರ್, ನಮ್ಮ ಸಿದ್ಧಾಂತ, ನಮ್ಮ ಬದ್ಧತೆ, ನಾವು ಇದನ್ನ ಪಕ್ಷ ಅಂತ ಉದ್ದೇಶದಿಂದ ನಾವು ಇದನ್ನು ಹೇಳ್ತಾ ಬಂದಿದ್ದೀವಿ, ತರಬೇಕು ಅಂತೇಳಿ. ಇದೊಂದು ಪ್ರೋಸೆಸ್ ಇದು. ಇದನ್ನು ನಾಳೆ ಬೆಳಿಗ್ಗೆ ಒಳಗಡೆ ಆಗ್ಬಿಡತ್ತೆ ಅಂತ. ಇಷ್ಟೊಂದು ಡೈವರ್ಸಿಟಿ. ರಮೇಶ್ ಬಾಬು ಅವರು ಪ್ರತಿನಿಧಿಸುವಂತ ಪಕ್ಷ ಮತ್ತೆ 10 ಸಾರ್ವಜನಿಕ ವಲಯದಲ್ಲೂ 10 ಸಾವಿರಾರು ಜನಗಳಿಗೆ ಸಂಶಯ ಯಾಕೆ ಬರುತ್ತೆ ಅಂದ್ರೆ, ಇವ್ರು ಇವಾಗ ಹೇಳ್ದಂಗೆ ಚುನಾವಣೆಗೆ 8 ತಿಂಗಳು ಇರ್ಬೇಕಾದ್ರೆ, ಚುನಾವಣೆಗೆ 8 ತಿಂಗಳು ಇರ್ಬೇಕಾದ್ರೆ ನೀವಿದ್ರು ಉಲ್ಲೇಖ ಮಾಡ್ತೀರಿ. ನೋಡಿ, ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಸಂದರ್ಭ ಈ ದೇಶದಲ್ಲಿ ಬರೀ ಇದೊಂದಕ್ಕೆ ಅಂತಲ್ಲ, ಈ ದೇಶದೊಳಗಡೆ ನಾವು ಈ ಕಾನೂನನ್ನು ತರೋ ಅಂತ ಪ್ರಯತ್ನ ಮಾಡಿದ್ವಿ. ಯಾವುದಂತಾರ ಅಂದರೆ ಸಿಟಿಸನ್ ಆ್ಯಕ್ಟ್, ಇದನ್ನು ತರಬೇಕು ಅಂತ ಮಾಡಿದ್ವಿ. ಆವಾಗಲೂ CAA ತರಬೇಕಾದಂಥ ಸಂದರ್ಭದಲ್ಲೂ ಕೂಡ ಇದೇ ಥರ ಅವತ್ತೇನು ಅದು ಚುನಾವಣೆ ಸಂದರ್ಭವನ್ನು ಏನಿರಲಿಲ್ಲ. ಆದರೆ ಯಾವಾಗ ಈ ದೇಶದಲ್ಲಿ ಒಂದು ಸುಧಾರಣೆಯನ್ನು ಅಂತ ತರೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ದೇಶಕ್ಕೆ ಪೆಡ್ಡಂಭೂತವಾಗಿ ಕಾಡ್ತಾ ಇರತಕ್ಕಂಥ ಜ್ವಲಂತ ಸಮಸ್ಯೆ ಇದು ನಮ್ದೊಂದೇ ಆಶಯ ಇರಲಿಲ್ಲ. ಸಂವಿಧಾನವನ್ನ ಯಾರು ಕರ್ತರು ಅಂತ ಕರೀತಾರೆ, ಸಂವಿಧಾನವನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಚರ್ಚೆಯ ಭಾಗದಲ್ಲಿ ಗೊತ್ತಾಯ್ತಾನೆ. ಹಾಗಾದ್ರೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇವರಿಷ್ಟೆಲ್ಲ ನಮ್ಮ ಸ್ನೇಹಿತರು ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಸೆಕ್ಯುಲರ್ ಪದ ತಂದಿರಲಿಲ್ಲ, ಪ್ರಿಯಾಂಬಲ್ ತಂದಿರಲಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು ಭಾರತದಲ್ಲಿ ಸೆಕ್ಯುಲರಿಸಮ್ ಅನ್ನೋ ಪದವನ್ನ ತರಬೇಕು ಅಂತಂದ್ರೆ ಭಾರತದ DNA ಪ್ರಶ್ನೆ ಮಾಡಿದಂಗೆ ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಅವನ ರಕ್ತದಲ್ಲಿ ಸಹಿಷ್ಣುತೆ ಅಂತ ಇದೆ, ಅವನು ಯಾವ ಕಾರಣಕ್ಕೂ ಅವನು ಅಸಹಿಷ್ಣುತೆ ಆಗ್ಲಿಕ್ಕಿಲ್ಲ ಅಂತ ಅಂಬೇಡ್ಕರ್ ಮಾತನಾಡ್ತಾರೆ. ಇವರು ಎಮರ್ಜೆನ್ಸಿ ಟೈಮಲ್ಲಿ 75ನೇ ಇಸ್ವಿಗಳಲ್ಲಿ ರಾತ್ರಿ ಬೆಳಗ್ಗೆ ಸೆಕ್ಯುಲರಿಸಮ್ ತರ್ತಾರೆ. ಸೆಕ್ಯುಲರಿಸಮ್ ಅನ್ನ ತರೋ ಅಂತ ಓಟನ್ನ ತೆಗೆದುಕೊಳ್ಳೋಕ್ಕೋಸ್ಕರ, ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಇದನ್ನ ತರ್ತಕ್ಕಂಥವ್ರು ಇದನ್ನ ತರಲಿಲ್ಲ. ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಟ್ರಿಪಲ್ ತಲಾಖನ್ನ ಟ್ರಿಪಲ್ ತಲಾಖ್ ತರಬೇಕು ಅಂತಂದ್ರೆ ನಮ್ಗೇನ್ ಲಾಭ? ಪರ್ಸನಲಿ ನಿಮ್ಗೇನ್ ಲಾಭ ಹೇಳಿ? ಸಂಪೂರ್ಣ ಟ್ರಿಪಲ್ ತಲಾಖ್ ಮುಸ್ಲಿಂ ಹೆಣ್ಣು ಮಕ್ಕಳ ಆಯ್ತಾಯ್ತು ಒಂದ್ ನಿಮಿಷ. ಅವರಿಬ್ರು ಒಂದ್ ನಿಮಿಷ ಟೈಮ್ ಕೊಡಬೇಕು. ನೋಡಿ ಸರ್, ಬಿಜೆಪಿ ಎಂದೂ ಕೂಡ ಚುನಾವಣಾ ರಾಜಕಾರಣಕ್ಕೋಸ್ಕರ ಯಾವುದೇ ಮಾಡಲ್ಲ. ದೇಶ ಬಹಳ ದೂರ ಬಂದ್ಬಿಟ್ಟಿದೆ. ವಿಷಯ ಕೇಳಿ, ಅನೇಕ ದೇಶಗಳು, ಮುಸಲ್ಮಾನ್ ದೇಶಗಳು ಇವತ್ತು ಮೋದಿಜಿ ಅವ್ರನ್ನ ಕರೆದು ಆನರ್ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಅವ್ರ ಹತ್ರಲ್ಲಿ ಒಂದು ಸುಧಾರಣೆ ಮತ್ತೆ ಬದ್ಧತೆ ಇದೆ. ಈ ಕಡೆ ಇವರು ಅವರ ಮುಸಲ್ಮಾನ ದೇಶಗಳನ್ನ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಇಷ್ಟಂತೂ ಹೇಳ್ತೀನಿ ಕೇಳಿ, ಇದನ್ನ ಏನ್ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ಪೀಳಿಗೆ
ಮುಂದಿನ ಭವಿಷ್ಯದ ಜಗತ್ತನ್ನ ನಿರ್ವಹಣೆ ಮಾಡುವಂತ ದಿಶೆ ಒಳಗಡೆ ಹೋಗೋದ್ರಲ್ಲಿ ಭಾರತ ದೊಡ್ಡ ಪಾತ್ರವನ್ನ ಮಾಡಬೇಕಾಗಿದೆ. ಭಾರತ ಏನಿರುತ್ತೆ ಜಗತ್ತು ಮನ್ನಣೆ ಕೊಡುವಂತದಕ್ಕಾಗತ್ತೆ. ಈ ಸಮಸ್ಯೆ ಇದೆಯಲ್ಲ, ಈ ಮುಸಲ್ಮಾನರು ಎಂದೂ ಕೂಡ ನೇರವಾದಂತ ಯಾವ ದೇಶವನ್ನ ರಚನಾತ್ಮಕವಾಗಿ ತೆಗೆದುಕೊಂಡಿರುವಂತ ಪ್ರತಿ ನಿರ್ಧಾರವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಇದೊಂದು ಒಂದು ಒಂದು ಹ್ಯಾಬಿಟ್ ಒಳ್ಳೆ habit ಅದು. ದೇಶದ ಒಳ್ಳೆ habit. ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಬಿಡಿ. ಪಾಕಿಸ್ತಾನದ ಮುಸಲ್ಮಾನಂಗೆ ಬೇಕಾದ ನಮ್ಮನ್ನೇ ನಾವು ಪಾಕಿಸ್ತಾನದ ಜೊತೆ ಹೋಲಿಸ್ಕೊಳ್ಳೋದೇ ದೊಡ್ಡ ಅವಮಾನ ಅಂತ ನನಗನ್ಸುತ್ತೆ. ಅದೇ ನಮ್ಮನ್ನೇ ನಾವು ಪಾಕಿಸ್ತಾನದ ಜೊತೆ ಹೋಲಿಸ್ಕೊಳ್ಳೋದೆ ದೊಡ್ಡ ಅವಮಾನ. ಇಮ್ರಾನ್ ಖಾನ್ ಮಾತಾಡಿದ್ ನೋಡಿದ್ರೇನ್ರಿ ಮೊನ್ನೆ? ನಾನ್ ನಿಮ್ಮನ್ನ ಇದಕ್ಕೆ ಉದಾಹರಣೆ ಎಲ್ಲ ಹೇಳಿದಂತದ್ದು. ಬಿಟ್ಬಿಡಿ ಅಂತಾರೆ ಇಮ್ರಾನ್ ಖಾನ್. ಸರ್, ಮಾಜಿ ಪ್ರಧಾನಮಂತ್ರಿ, ನೀವು US ಜೊತೆ ಡೀಲ್ ಮಾಡ್ತೀರಿ. ಫ್ರೆಂಚ್ ಒಳಗಡೆ ಒಂದು ಕಾರ್ಟೂನ್ ಬರೆದ್ರೆ ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಫ್ರಾನ್ಸ್ ಅಲ್ಲಿ ಚಾರ್ಲಿ ಅಬ್ದ ಮಾಡ್ತಾರೆ. ಅಂದ್ರೆ ಜಗತ್ತಿನ ಮುಸಲ್ಮಾನರು ಪ್ರತಿಕ್ರಿಯೆ ಕೊಡೋದಕ್ಕೆಲ್ಲವೂ ಇಲ್ಲಿ ಪ್ರತಿಕ್ರಿಯೆ ಕೊಡ್ತೀರಾ, ಆದ್ರೆ ಒಳ್ಳೆ ಪ್ರತಿಕ್ರಿಯೆ ಯಾಕೆ ಕೊಡೋದಿಲ್ಲ? ಮೋದಿ ಅವರು ರಚಿಸಿದ ಲಾ ಕಮಿಷನ್ ಬೇಡ ಅಂತ ಹೇಳಿದ್ರೆ ಮೋದಿ ಅವರು ಯಾಕೆ ಬೇಕು ಅಂತ ಅಂದ್ರೆ ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ, ಸಂವಿಧಾನದ ಗೌರವ ಇದ್ರೆ ನಿಮ್ಗೆ ನಾನು ಕೇಳ್ತಾ ಡೈರೆಕ್ಟ್ ಅರ್ಥ ಮಾತಾಡಿ ದಯವಿಟ್ಟು ಪ್ಲೀಸ್. ಅಶ್ವಿನ್ ಅವರು ಬಹಳ ಸಹನೆಯಿಂದ ಕೂತಿದ್ದೀರಿ. ನೋಡಿಯಪ್ಪ, ನೀವು JDS ಅನ್ನೋದನ್ನ ಬಿಟ್ಟು ಮಾತಾಡೋದಾದ್ರೆ ಒಬ್ಬ ಯುವಕರಾಗಿ ದೇಶದ ಏಳಿಗೆ, ಐಕ್ಯತೆ, ಮಹಿಳೆಯರ ಸಮಾನತೆ, ಸಮಾನ ಹಕ್ಕು